ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಲಕರ್ಣಿ, ಹುಬ್ಬಳ್ಳಿಯ ಮಾನಸ ಮನೋವೈದ್ಯಕ ಸಂಸ್ಥೆಯ ನಿರ್ದೇಶಕ ಹಾಗೂ ಮುಖ್ಯಸ್ಥ. ಇಂದಿನ ದಿವಸ ಸ್ವಲ್ಪ ಕನ್ನಡದಲ್ಲಿ ಮದ್ಯಪಾನ ಯಾಕೆ ಮಾಡ್ತಾರೆ, ಏನು ಕಾರಣ, ಅದಕ್ಕೇನು ಪರಿಹಾರ, ಅದರ ಬಗ್ಗೆ ಏನು ತಪ್ಪು ತಿಳುವಳಿಕೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ಆಂಗ್ಲ ಭಾಷೆಯಲ್ಲಿ ಈಗಾಗಲೇ ಹೇಳಿದ್ದೇನೆ. ಇದರ ಬಗ್ಗೆ ಈಗ ಕನ್ನಡದಲ್ಲಿ ಮಾತಾಡೋಣಂತೆ. ಮದ್ಯ ವ್ಯಸನ ಬಹಳ ಸಾಮಾನ್ಯವಾದ ಕಾಯಿಲೆ. ಇದು ಸಾಮಾಜಿಕ ಕಾಯಿಲೆ, ಶಾರೀರಿಕ ಕಾಯಿಲೆ, ಮಾನಸಿಕ ಕಾಯಿಲೆ. ಶಾರೀರಿಕ ಕಾಯಿಲೆ ಏಕೆಂದರೆ ಇದು ನಿಮ್ಮ ಯಕೃತ್ತನ್ನು ಹಾಳು ಮಾಡಬಹುದು, ನಿಮ್ಮ ಹೃದಯವನ್ನು ಹಾಳು ಮಾಡಬಹುದು, ನಿಮ್ಮ ಕಣ್ಣುಗಳಿಗೆ ಧಕ್ಕೆ ತರಬಹುದು, ನಿಮ್ಮ ಕಿಡ್ನಿಗಳಿಗೆ ಧಕ್ಕೆ ತರಬಹುದು. ಮಾನಸಿಕ ಕಾಯಿಲೆ ಏಕೆಂದರೆ ಇದು ಖಿನ್ನತೆಯಿಂದ ಪ್ರಾರಂಭ ಆಗ್ಬೋದು, ಅತಿ ಉತ್ಸಾಹ, ಅತಿ ಖುಷಿಯಿಂದ ಆರಂಭ ಆಗ್ಬೋದು. ಇದಕ್ಕೆ ವಂಶವಾಹಿನಿಗಳು ಕೂಡ ಕಾರಣ. ಅನೇಕ ಅಧ್ಯಯನಗಳಿಂದ ಈಗ ಮನೋವೈದ್ಯರಿಗೆ ವಿಶ್ವದಾದ್ಯಂತ ಮನವರಿಕೆ ಆಗಿದೆ. ಈ ಮದ್ಯಪಾನದ ಅವಲಂಬನೆ ನಮ್ಮ ವಂಶವಾಹಿನಿಗಳ ಮುಖಾಂತರ ಕೂಡ ಮುಂದಿನ ಪೀಳಿಗೆಗೆ ವರ್ಗಾಯಿಸಲ್ಪಡಬಹುದು ಅಂತ. ಇದು ಹೇಗೆ ಶುರು ಆಗ್ತದೆ? ಮೊದಲು ಸ್ನೇಹಿತರ ನಡುವೆ ಏನೋ ಸ್ವಲ್ಪ ಆರಾಮ ಕೂತ್ಕೊಳ್ಳೋಣ ಬಾರಪ್ಪ, ತುಂಬ ದಿನ ಆಯಿತು, ನಾವು ಸೇರೇ ಇಲ್ಲ, ಈ ಖುಷಿ ಇಲ್ಲ, ಈ ಖುಷಿಯಲ್ಲಿ ಒಂದು ಪಾರ್ಟಿ ಮಾಡೋಣ. ಹೀಗೆ ಹಂತ ಹಂತವಾಗಿ ಪ್ರಾರಂಭ ಆಗಿದ್ದು. ಮೊದಲು ಬರೀ 30 ml 60 ml ವಿಸ್ಕಿ ಸೇವಿಸೋನು. ನಂತರ ಏನು ಅನ್ನಿಸ್ತಾ ಅವನಿಗೆ, ಇನ್ನು ನನಗೆ ಖುಷಿ ಕೊಡ್ತಾ ಇಲ್ಲ, ಹುರುಪು ಬರ್ತಾ ಇಲ್ಲ, ಕಿಕ್ ಬರ್ತಾ ಇಲ್ಲ, ಜಾಸ್ತಿ ಕುಡಿಯೋಣ ಅಂತ ತಿಳ್ಕೊಂಡು ಇಷ್ಟರ ಮಟ್ಟಿಗೆ ಹೋಗ್ತದೆ. ಏನು ಕುಡಿದ್ರು, ಎಷ್ಟೇ ಪ್ರಮಾಣದ ಮದ್ಯ ಸೇವನೆ ಮಾಡಿದರೂ ಅವನಿಗೆ ಖುಷಿ ಕೊಡಲಾರದು, ಹುರುಪು ಉತ್ಸಾಹ ತರಲಾರದು. ಅವಾಗ ಏನು ಮಾಡ್ತಾನೆ ಅವನು? ಜಾಸ್ತಿ ಮಾಡ್ತಾ ಹೋಗ್ತಾನೆ. ಈ ರೀತಿಯಿಂದ ಕೂಡ ಮದ್ಯ ಅವಲಂಬನೆ ಆಗ್ಬೋದು. ಇನ್ನು ಅನೇಕ ಮಾನಸಿಕ ಕಾಯಿಲೆಗಳಿಂದ ಕೂಡ ಮದ್ಯ ಅವಲಂಬನೆ ಆಗ್ಬೋದು. ಕೆಲವರು ಏನು ಹೇಳ್ತಾರೆ, ನಮ್ಮ ಕೀಳರಿಮೆಯಿಂದ ನಾವು ಕುಡಿತೇವೆ ಅಂತ ಹೇಳ್ತಾರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ. ಇನ್ನೊಬ್ಬರು ಹೇಳ್ತಾರೆ ಮೆನೆಂಜರ್ ಅಂತ. ನಮ್ಮ ಗುರಿಗಳನ್ನು ನಾವು ತಲುಪದೇ ಇದ್ದಾಗ, ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರದೇ ಇದ್ದಾಗ ಪ್ರಾಯಶಃ ವ್ಯಕ್ತಿಗಳು ಮದ್ಯದ ದಾಸರಾಗ್ಬೋದು, ಮದ್ಯದ ಮೇಲೆ ಅವಲಂಬನೆ ಮಾಡಿಕೊಳ್ಬೋದು. ಇನ್ನು ಅದರ ಬಗ್ಗೆ ಕೆಲವು ತಪ್ಪು ತಿಳುವಳಿಕೆ ಇವೆ. ಏನು ತಪ್ಪು ತಿಳುವಳಿಕೆ? ಚಳಿಗಾಲದಲ್ಲಿ ಕುಡಿಯಬೇಕು, ಖಂಡಿತ ಕುಡಿಯಬೇಡಿ. ಇದೊಂಥರ ಟಾನಿಕ್ ಇದ್ದ ಹಾಗೆ. ಕುಡಿದ್ರೆ ಶಕ್ತಿವರ್ಧಕ, ಮಾನಸಿಕವಾಗಿ ನನಗೆ ಹುರುಪು ಬರ್ತದೆ. ಇಲ್ಲ, ಖಂಡಿತ ಇಲ್ಲ. ಇದು ಮಿದುಳನ್ನು ಚುರುಕುಗೊಳಿಸುತ್ತದೆ, ಚುರುಕುಗೊಳಿಸೋದಿಲ್ಲ. ಈ ಮಿದುಳನ್ನು ಖಿನ್ನತೆಗೊಳಪಡಿಸುತ್ತದೆ. ಇದು ನಮ್ಮ ನರಗಳನ್ನು ಸಡಿಲಿಸುತ್ತದೆ ಅಂತ ತಿಳ್ಕೊಂಡಿರ್ತಾರೆ. ಖಂಡಿತವಾಗಿಯೂ ಇಲ್ಲ. ಇದರಿಂದ ನಿದ್ರೆ ಬರಬಹುದು ಅಂತ ಕೆಲವರು ತಿಳಿದು ಕುಡಿತಾರೆ. ನಿದ್ರೆ ಬರೋದಿಲ್ಲ, ನಿದ್ರಾ ಭಂಗ ಉಂಟಾಗಬಹುದು. ಆಮೇಲೆ ಇದನ್ನು ನಮ್ಮ ದುಃಖ ದುಮ್ಮಾನ ಮರೆತರೂ ನಾವು ಕುಡಿಬೇಕಂತ ತಿಳ್ಕೊಳ್ತಾರೆ. ನಮ್ಮ ದುಃಖ ದುಮ್ಮಾನ ಮರೆಸಲಿಕ್ಕೆ ಕುಡಿಲಿಕ್ಕೆ ಹೋಗೋದು ಒಂದು ರೀತಿ ಇರಲಿ, ದುಃಖ ದುಮ್ಮಾನ ಜಾಸ್ತಿ ಮಾಡ್ಬೋದು, ಇನ್ನೂ ವೃದ್ಧಿಗೊಳಿಸ್ಬೋದು ಮದ್ಯಪಾನ. ಈ ಮದ್ಯಪಾನ ಅವಲಂಬನೆಗೋಸ್ಕರ ನಮ್ಮ ಹುಬ್ಬಳ್ಳಿಯ ಮಾನಸ ಮನೋವೈದ್ಯಕ ಸಂಸ್ಥೆಯಲ್ಲಿ ವಿಶೇಷ ಚಿಕಿತ್ಸೆ ಲಭ್ಯ ಇದೆ. ಇಲ್ಲಿಯವರೆಗೆ ಸುಮಾರು 1,00,000 ಮದ್ಯಪಾನ ವ್ಯಸನಿಗಳನ್ನು ಗುಣಪಡಿಸಿ ಮತ್ತೆ ಅವ್ರನ್ನ ಸಮಾಜದಲ್ಲಿ ಹೊಸ ಮನುಷ್ಯರಾಗಿ ಮಾಡಿಕೊಟ್ಟಿದ್ದು ನಮಗೊಂದು ಹೆಮ್ಮೆ ಅಂತ ಹೇಳಿದರೆ ಪ್ರಾಯಶಃ ಉತ್ಪ್ರೇಕ್ಷೆ ಆಗಲಾರದು. ನಮ್ಮ ಜೊತೆಗೆ ನಮ್ಮ ಮಗ ಡಾಕ್ಟರ್ ಆಲೋಕ್ ಕುಲಕರ್ಣಿ ಅಂತ, ಅವರು ನಿಮ್ಮ ಆಸ್ಪತ್ರೆಯಲ್ಲಿ ಸೈಕ್ಯಾಟ್ರಿ ಮನೋರೋಗ ಶಾಸ್ತ್ರದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅದನ್ನು ಪಡೆದುಕೊಂಡು, ಸ್ನಾತಕೋತ್ತರ ಪದವಿ ಪಡೆದುಕೊಂಡು, ನಂತರ ಇಂಗ್ಲೆಂಡ್ ದೇಶಕ್ಕೆ ತೆರಳಿ ಅಲ್ಲಿ MRCP ಪಡೆದುಕೊಂಡರು. ಇತ್ತೀಚೆಗೆ ಕಳೆದ 1 ವರ್ಷದಿಂದ ಕೆನಡಾ ದೇಶದ ವ್ಯಾನ್ಕೋವರ್ನಲ್ಲಿ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಫೆಲೋಶಿಪ್ ಮಾಡಿ ಈಗ ನಿಮ್ಮೆಲ್ಲರ ಸೇವೆಗಾಗಿ ಅಣಿಯಾಗಿದ್ದಾರೆ. ಮತ್ತು ಮಾತೃಭೂಮಿ ಭಾರತಕ್ಕೆ ಬಂದಿದ್ದಾರೆ, ಹುಬ್ಬಳ್ಳಿಯಲ್ಲೇ ಇದ್ದಾರೆ. ಅವರ ಸಲಹೆ ಪಡೆಯಿರಿ, ಅವರ ಸೂಚನೆ ಪಡೆಯಿರಿ, ಚಿಕಿತ್ಸೆ ಪಡೆಯಿರಿ. ನಾವು ಅವರು ಸೇರಿ ಖಂಡಿತವಾಗಿಯೂ ಮದ್ಯ ಅವಲಂಬನವನ್ನು ದೂರ ಮಾಡಬಲ್ಲೆವು. ಖಂಡಿತ ನಿಮಗೆ ದೇವರು ಒಳ್ಳೆಯದು ಮಾಡ್ತಾನೆ.
ಆರೋಗ್ಯವಂತರಾಗಿರಿ, ಶಾರೀರಿಕವಾಗಿ ಮಾನಸಿಕವಾಗಿ. ಧನ್ಯವಾದ. ನಮಸ್ಕಾರ.